ಆಚಮನ ಮಾಡಬೇಕಾದ ಸಂದರ್ಭ ಅಂತ ಅನ್ನೋದು ಒದಗಿದಾಗ ಹತ್ತಿರದಲ್ಲಿ ನೀರಿಲ್ಲದೆ ಇದ್ದಾಗ ಪುರೋಹಿತರು ಹೇಳ್ತಾರೆ, ಬ್ರಾಹ್ಮಣರು ಹೇಳ್ತಾರೆ, ಬಲಗಿವಿಯನ್ನು ಮುಟ್ಟಿ ಅಂತ ಹೇಳ್ತಾರೆ. ನಾವು ಬಲಗಿವಿಯನ್ನು ಮುಡ್ತೇವೆ. ಪ್ರಶ್ನೆ ಏನು ಅಂತಂದರೆ, ಆಚಮನ ಮಾಡ್ರಿ ಅಂತ ಅವರು ಹೇಳಿದಾಗ ಆಚಮನ ಮಾಡೋದನ್ನು ಬಿಟ್ಟು ನಾವು ಬಲಗಿವಿಯನ್ನು ಮುಟ್ಟಿದರೆ ಆಚಮನ ಮಾಡಿದ ಹಾಗೆ ಹೇಗಾಗತ್ತೆ? ಆಚಮನ ಮಾಡುವುದಕ್ಕೂ ಬಲಗಿವಿಯನ್ನು ಮುಟ್ಟುವುದಕ್ಕೂ ಸಂಬಂಧ ಏನು ಅಂತ ಪ್ರಶ್ನೆ. ಅದಕ್ಕೆ ಈ ರೀತಿಯಾಗಿ ಉತ್ತರ ಇದೆ. ಸತ್ಯಾಂ ಆಚಮನಾಶಕ್ತೌ ಅಭಾವೇ ಸಲಿಲಸ್ಯ ಚ ಪೂರ್ವೋಕ್ತೇಷು ನಿಮಿತ್ತೇಷು ದಕ್ಷಿಣಂ ಶ್ರವಣಂ ಸ್ಪೃಶೇತ್ ಎಂಬುದಾಗಿ ಆಹ್ನಿಕ ಕೌಸ್ತುಭದಲ್ಲಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಪ್ರಭಾಸಾದೀನಿ ತೀರ್ಥಾನಿ ಗಂಗಾದ್ಯ ಸರಿತಸ್ತಥಾ ಆದಿತ್ಯ ವಸವೋ ರುದ್ರಾಹ ವಾಯುರಗ್ನಿಶ್ಚ ಧರ್ಮರಾಟ್ ವಿಪ್ರಸ್ಯ ದಕ್ಷಿಣೇ ಕರ್ಣೆ ನಿವಸಂತಿ ಹಿ ದೇವತಾಹ ಎಂಬುದಾಗಿ ಪ್ರಮಾಣ. ಅಂದರೆ ನೀರಿನ ತೊಂದರೆ ಅಂತ ಅನ್ನೋದು ಇದ್ದಾಗ ಅಥವಾ ರೋಗಾದಿಗಳಿಂದಾಗಿ ಆಚಮನವನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದ ಸಂದರ್ಭದಲ್ಲಿ ಬಲಗಿವಿಯನ್ನು ಮುಟ್ಟಿದಾಗ ನಾವು ಶುದ್ಧರಾಗಿ ಬಿಡುತ್ತೇವೆ. ಬಲಗಿವಿಯನ್ನೇ ಯಾಕೆ ಮುಟ್ಟಬೇಕು ಅಂತಂದರೆ, ವೇದಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಿರತಕ್ಕಂತಹ ಬ್ರಾಹ್ಮಣನ ಬಲಗಿವಿಯಲ್ಲಿ ಪ್ರಭಾಸ ಮೊದಲಾಗಿರತಕ್ಕಂತಹ ಕ್ಷೇತ್ರಾಭಿಮಾನಿ ದೇವತೆಗಳು ಇರ್ತಾರೆ, ಕ್ಷೇತ್ರಗಳು ಇರ್ತವೆ. ಅದರ ಜೊತೆಯಲ್ಲಿ ಗಂಗಾದಿ ನದ್ಯಾಭಿಮಾನಿ ದೇವತೆಗಳು ಕೂಡ ಇರ್ತಾರೆ. 12 ಆದಿತ್ಯರು, 8 ವಸುಗಳು, 11 ರುದ್ರರು, 49 ಜನ ಮರುದ್ದೇವತೆಗಳು, ಅಗ್ನಿ ಮತ್ತು ಯಮ ಇವರೆಲ್ಲರೂ ಕೂಡ ಸನ್ನಿಹಿತರಾಗಿರ್ತಾರೆ. ಆದ್ದರಿಂದಾಗಿ ಬಲಗಿವಿಯನ್ನು ಮುಟ್ಟುವುದರಿಂದಾಗಿ ಅವರನ್ನು ಸ್ಮರಣೆ ಮಾಡುವುದರಿಂದಾಗಿ ನಾವು ಶುದ್ಧರಾಗಿ ಬಿಡುತ್ತೇವೆ. ಅಂತಹ ಶುದ್ಧವಾಗಿರತಕ್ಕಂತಹ ನಮ್ಮ ಶರೀರದಿಂದಾಗಿ ನಾವು ಕರ್ಮವನ್ನು ಆಚರಣೆ ಮಾಡಿದಾಗ, ಸಂಕಲ್ಪವನ್ನು ಮಾಡಿದಾಗ ಅದು ಫಲಪ್ರದವಾಗ್ತದೆ ಅಂತ ನಾವು ಉದ್ದೇಶದಿಂದಲೇ ಬಲಗಿವಿಯನ್ನು ಮುಟ್ರಿ ಎಂಬುದಾಗಿ ಹೇಳ್ತಾರೆ. ಆಚಮನವನ್ನು ನೀರಿನಿಂದ ಮಾಡಲಿಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಎಂಬುದಾಗಿ ತಿಳಿಯಬೇಕು.